ಕೋವಿಡ್ನ ಹೊಸ ತಳಿಯಿಂದಾಗಿ ಮತ್ತೆ ಆತಂಕ ರಾಜ್ಯದಲ್ಲಿ ಶುರುವಾಗ್ಬಿಟ್ಟಿದೆ. ಕರ್ನಾಟಕದಲ್ಲೂ ಹೆಚ್ಚಾಗಿರುವ ಕೊರೋನಾ ಭೀತಿ. ಕೇರಳಕ್ಕೆ ಹೋಗಿ ಬರ್ತಾ ಇರುವವರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಕೇರಳದಲ್ಲಿ ಪತ್ತೆಯಾಗಿರುವ JN.1 ಹೊಸ ತಳಿ. ನಾಳೆ ತಾಂತ್ರಿಕ ಸಲಹಾ ಸಮಿತಿ ಸಭೆ ಕರೆದಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ TAC ಅಧ್ಯಕ್ಷ ಡಾಕ್ಟರ್ ರವಿ ನೇತೃತ್ವದಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಸಿಂಗಾಪುರ್ನಲ್ಲಿ 56,000 ಕೊರೋನಾ ಕೇಸ್ಗಳು ಪತ್ತೆಯಾಗಿದ್ದಾವೆ. ಡಿಸೆಂಬರ್ ಅಂತ್ಯದ ಸಂದರ್ಭದಲ್ಲಿ ತುಂಬಾ ಜನ ಬೇರೆ ಬೇರೆ ರಾಜ್ಯಕ್ಕೆ ಪ್ರವಾಸವನ್ನ ಕೈಗೊಳ್ತಾರೆ. ಎಸ್ಪೆಷಲಿ ಕರ್ನಾಟಕದಿಂದ ಕೇರಳಕ್ಕೆ ಹೋಗುವವರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಈ ದೃಷ್ಟಿಯಿಂದ ಕೊರೋನಾ ಸ್ಪ್ರೆಡ್ ಆಗದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವಂತಹ ಅಗತ್ಯತೆ ರಾಜ್ಯದಲ್ಲಿ ತುಂಬಾ ಇದೆ. ಯಾಕಂದ್ರೆ ನ್ಯೂ ಇಯರ್ ಬೇರೆ ಬರ್ತಾ ಇದೆ, ಸೆಲೆಬ್ರೇಷನ್ಸ್ಗಳಿರ್ತವೆ, ತುಂಬಾ ಜನ ಗುಂಪು ಸೇರುವಂತಹ ಸಾಧ್ಯತೆಗಳಿರ್ತವೆ. ಸೊ ಇಂಥ ಸಂದರ್ಭದಲ್ಲಿ ಈ ಕೋವಿಡ್ ಹೊಸ ತಳಿ ಏನಿದೆ ಅದು ಸ್ಪ್ರೆಡ್ ಆಗದೇ ಇರೋ ಥರ ನೋಡಿಕೊಳ್ಳುವಂತಹ ಜವಾಬ್ದಾರಿ ಆರೋಗ್ಯ ಇಲಾಖೆಯ ಮೇಲಿದೆ. ರಾಜ್ಯದಲ್ಲಿ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಕೋವಿಡ್ ಕೇಸ್ಗಳಿಲ್ಲ, ಆದರೆ ನೆರೆಯ ಕೇರಳದಲ್ಲಿ ಕೋವಿಡ್ ಕೇಸ್ಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇರೋದ್ರಿಂದ ಅದು ಸ್ಪ್ರೆಡ್ ಆಗುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಕೋವಿಡ್ ತುಂಬ ವೇಗವಾಗಿ ಸ್ಪ್ರೆಡ್ ಆಗುವಂತಹ ಒಂದು ವೈರಸ್. ಸೊ ಹಾಗಾಗಿ ಈ ಹಿಂದೆ ಕೋವಿಡ್ನಿಂದ ಸಾಕಷ್ಟು ಅನುಭವಿಸಿದ್ದೀವಿ. ಇನ್ಮೇಲೆ ನಾವು ಕೋವಿಡ್ನಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನ ನಡೆಸಲಾಗುತ್ತೆ. ಸಚಿವ ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನ ಕರೆದಿದ್ದಾರೆ. ಹಾಗಾದ್ರೆ ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಕೇರಳದಲ್ಲಿ ಕೋವಿಡ್ ಬಂದಿರೋದ್ರಿಂದ ರಾಜ್ಯದಲ್ಲೂ ಕೂಡ ಸಹಜವಾಗಿ ಆತಂಕ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಬೇಕಾಗುತ್ತೆ ಮತ್ತು ಆರೋಗ್ಯ ಇಲಾಖೆ ಏನೆಲ್ಲ ಕ್ರಮ ಕೈಗೊಂಡಿದೆ? ಸಭಾ ನಾಳೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಟ್ಯಾಕ್ ಅಧ್ಯಕ್ಷ ಆಗಿರುವಂತಹ ಡಾಕ್ಟರ್ ರವಿ ಅವರ ಜೊತೆ ಒಂದು ಮಹತ್ವದ ಸಭೆ ನಡೆಯುತ್ತೆ. ಅಂದ್ರೆ ಕೋವಿಡ್ ಭೀತಿ ಈಗ ರಾಜ್ಯದಲ್ಲೂ ಎದುರಾಗಿರೋದ್ರಿಂದ, ಕೇರಳದಲ್ಲಿ ವ್ಯಾಪಕವಾಗಿ ಕೋವಿಡ್ ಆರ್ಭಟ ಶುರುವಾಗಿರೋದ್ರಿಂದ, ರಾಜ್ಯದಲ್ಲೂ ಕೂಡ ಕೋವಿಡ್ ಭೀತಿ ಎದುರಾಗಿರೋದ್ರಿಂದ ಈ ಸಲುವಾಗಿ ಏನೇನು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು, ಯಾವ ರೀತಿಯಾದಂತಹ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ನಾಳೆ ಈ ಬಗ್ಗೆ ಒಂದು ಮಹತ್ವದ ಸಭೆ ನಡೆಯುತ್ತೆ. ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರ ಹತ್ರ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ತಾರೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಆ ಒಂದು ವೇರಿಯಂಟ್ ಇದೆಯಲ್ಲ, JN.1 ಉಪತಳಿ ಇದೆಯಲ್ಲ, ಇದು ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ, ಇದರ ಡೆತ್ ರೇಟ್ ಎಷ್ಟಿದೆ, ಈ ಒಂದು ತಿಂಗಳ ಹಿಂದೆ ಅಮೆರಿಕಾದಲ್ಲಿ ಕಾಣಿಸ್ಕೊಂಡಂತಹ, ಅಂದ್ರೆ ಸೆಪ್ಟೆಂಬರ್ ಹೊತ್ತಿಗೆ ಅಮೆರಿಕಾದಲ್ಲಿ ಕಾಣಿಸ್ಕೊಂಡಂತಹ ಉಪತಳಿ ಇದೇ ಆಗಿರೋದ್ರಿಂದ ಸೊ ಇದು ಯಾವ ರೀತಿಯಾಗಿ ಸ್ಪ್ರೆಡ್ಡಿಂಗ್ ಕೆಪಾಸಿಟಿ ಇದೆ, ಇದರ ಡೆತ್ ರೇಟ್ ಎಷ್ಟಿದೆ, ಇದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಮೊದಲು ಸೂಚನೆಯನ್ನ ಕೊಡ್ತಾರೆ. ಅದ್ರ ಜೊತೆಗೆ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರ ಹತ್ರ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅಂದ್ರೆ ಈಗಲೇ ಮಾಸ್ಕ್ ಅಲ್ಲ ಏನೋ ಮ್ಯಾಂಡೇಟರಿ ಮಾಡಬೇಕಾ ಅಥವಾ ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ಬೇಕಾ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಒಂದಷ್ಟು ವಿಚಾರ ಚರ್ಚೆ ಆಗಬಹುದು ಅಂತ ನಿರೀಕ್ಷೆ ಮಾಡೋದಾದ್ರೆ, ಈ ILI ಮತ್ತೆ ಸಾರಿ ಪ್ರಕರಣಗಳು ಕಂಡು ಬಂದ್ರೆ ಅವರಿಗೆ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸೋದಕ್ಕೆ ಸೂಚನೆ ಕೊಡಬಹುದು. ಮತ್ತೆ ಈ ನ್ಯೂ ಇಯರ್ ಹತ್ರ ಇರೋದ್ರಿಂದ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಬಹುದು. ಯಾಕಂದ್ರೆ ಎಲ್ಲೆಲ್ಲಿ ಜನ ಜಾಸ್ತಿ ಸೇರ್ತಾರೋ, ಎಲ್ಲಿ ಜನ ಗುಂಪುಗೂಡ್ತಾರೋ ಅಲ್ಲೆಲ್ಲ ಜಾಸ್ತಿ ಈ ಒಂದು ವೈರಸ್ ಸ್ಪ್ರೆಡ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಕೋವಿಡ್ ಹಾಟ್ಸ್ಪಾಟ್ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆ ಈ ನ್ಯೂ ಇಯರ್ ಸೆಲೆಬ್ರೇಷನ್ ಆಗುವಂತಹ ಜಾಗ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಈ ಹೊಸ ವರ್ಷಕ್ಕೆ ಏನಾದರೂ ಒಂದಷ್ಟು ರೂಲ್ಸ್ಗಳನ್ನು ತರಬಹುದು. ಜೊತೆಗೆ ಈ ಆಸ್ಪತ್ರೆಯ ಒಳಗಡೆ ಜನರನ್ನ ಟ್ರೀಟ್ ಮಾಡುವಂತಹ ವೈದ್ಯರಿಗೆ ಮಾಸ್ಕ್ ಕಡ್ಡಾಯ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅವ್ರಿಗೇನಾದ್ರೂ ಒಂದಷ್ಟು ಲಕ್ಷಣಗಳಿದ್ರೆ ಅದು ಜನರ ಮೇಲೆ ಪ್ರಭಾವ ಬೀರಬಾರದು ಅನ್ನುವಂತಹ ಕಾರಣಕ್ಕೆ ಈ ರೀತಿಯಾದಂತಹ ಒಂದು ರೂಲ್ಸ್ ಮಾಡಬಹುದು. ಪ್ರಾಥಮಿಕ ಹಂತದಲ್ಲಿ ಒಂದಷ್ಟು ಮಾರ್ಗಸೂಚಿಯನ್ನ ಕೂಡ ಮಾಡಬಹುದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಅಂದ್ರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಟ್ರಾವೆಲ್ ಮಾಡುವವರ ಮೇಲೆ ಹೆಚ್ಚಿನ ನಿಗಾ ಇಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಪಕ್ಕದ ಕೇರಳದಲ್ಲೇ ಕಳೆದ ಒಂದು ತಿಂಗಳ ಹಿಂದೆ 33ರಷ್ಟು ಇದ್ದಂತಹ ಪ್ರಕರಣ ಇವತ್ತು 1000 ಗಡಿ ದಾಟಿ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುವ ಸಾಧ್ಯತೆ ಇರುವಂತಹದ್ದು ಸಭಾ.
ರೈಟ್ ಪ್ರಗತಿ, ಧನ್ಯವಾದ ಡೀಟೇಲ್ಸ್ಗಾಗಿ. ನಮ್ಮ ಪ್ರತಿನಿಧಿ ಪ್ರಗತಿ, ನಾಳೆ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನ ಕರೆಯಲಾಗಿದೆ. ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ನೀಡ್ತಾ ಇದ್ರು. ಆದ್ರೆ ಸಹಜವಾಗಿ ಜನರಲ್ಲಿ ಒಂದು ಆತಂಕ ಇರುತ್ತೆ, ಕೋವಿಡ್ ಮತ್ತೆ ಬರ್ತಾ ಇದೆ ಅಂದ ತಕ್ಷಣ ನಾವು ಹೇಗಿರಬೇಕು ಅಂತ. ಆಸ್ ಯೂಶುವಲ್ ಈ ಹಿಂದೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿದ್ರೋ ಅದನ್ನೇ ಈಗಲೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕಡ್ಡಾಯ. ಹೊರಗಡೆ ಹೋಗುವಾಗ, ಆಫೀಸಿಗೆ ಹೋಗುವಾಗ, ಜನನಿಬಿಡ ಪ್ರದೇಶಗಳಿಗೆ ಹೋಗುವಾಗ, ಸಭೆ ಸಮಾರಂಭಗಳಿಗೆ ಹೋಗುವಾಗ ಮಾಸ್ಕ್ ಧರಿಸೋದು ಅತ್ಯುತ್ತಮ. ಇನ್ನು ಕೆಮ್ಮು, ನೆಗಡಿ, ಜ್ವರ ಇಂತಹ ಸಿಂಪ್ಟಮ್ಸ್ಗಳು ಏನಾದರೂ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ 1-2 ದಿನದ ನಂತರವೂ ಕೂಡ ಅದು ಕಡಿಮೆ ಆಗದೆ ಇದ್ದಾಗ ತಕ್ಷಣ ವೈದ್ಯರನ್ನ ಕಾಣೋದು ತುಂಬಾನೇ ಅಗತ್ಯವಾಗಿದೆ. ಯಾಕಂದ್ರೆ ಬೇರೆಯವ್ರಿಗೂ ಕೂಡ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಕಮ್ಮಿ ಇರುತ್ತೆ. ಮನೆಯಲ್ಲಿ ಯಾರಿಗಾದರೂ ಕೆಮ್ಮು, ನೆಗಡಿ, ಜ್ವರ ಇದ್ರೆ ಅವರು ಸ್ಪೆಷಲಿ ಮಕ್ಕಳಿಂದ ಮತ್ತು ವೃದ್ಧರಿಂದ ದೂರ ಇರಬೇಕಾಗುತ್ತೆ. ಅಂತರವನ್ನ ಕಾಯ್ದುಕೊಳ್ಳೋದು ಕೂಡ ಬೇರೆಯವರಿಗೆ ಸ್ಪ್ರೆಡ್ ಆಗೋದನ್ನ ತಡೆಗಟ್ಟಬಹುದು. ಈಗ ಗರ್ಭಿಣಿಯರಾಗಿರಬಹುದು, ಚಿಕ್ಕ ಮಕ್ಕಳಾಗಿರಬಹುದು ಮತ್ತು ವೃದ್ಧರಾಗಿರಬಹುದು, ಅವರು ಕೂಡ ತುಂಬಾನೇ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗುತ್ತೆ, ಅಲರ್ಟ್ ಆಗಿರಬೇಕಾಗುತ್ತೆ. ಇದೆಲ್ಲವೂ ಕೂಡ ನಾವು ಪಾಲಿಸಿದ್ದೇ ಆದಲ್ಲಿ ಈ ಹೊಸ ತಳಿಯಿಂದ ದೂರ ಇರಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.